ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಮಗುಗೆ ಒಂದು ಸಣ್ಣ ತೊಂದರೆ ಬಂದ್ರು ತಾಯಿ ಎಲ್ಲೇ ಇದ್ರು ಪ್ರೀತಿಯಿಂದ ಕೈ ಚಾಚಿ ಕಾಪಾಡ್ಕೋತಾಳೆ. ಎಂಥ ಸಂದರ್ಭ ಬಂದ್ರು ಮಗು ಕೆಳಗೆ ಬೀಳದಿರೋ ಹಾಗೆ ನೋಡ್ಕೋತಾಳೆ. ನಂದಿನಿ ಅಮ್ಮವ್ರು ಬಂದಿರೋರು, ನಮ್ಮ ನಂದಿನಿ ಅಮ್ಮವರು ನಮ್ಮ ಪಾಲಿನ ದೇವತೆ ನಮ್ಮ ಮನೆಗೆ ಬಂದಿದ್ದಾರೆ. ನೀವು ಮೇಡಮ್, ಇವರು ಜಾನಕಿ ಪಾಟೀಲ್ ಅಂತ ಹುಬ್ಳಿಯಿಂದ ಬಂದಿದ್ದಾರೆ. ಶ್ರೀಬಲಿ ಮನೆ ಮೇಲ್ಗಡೆ ಒಂದು ರೂಮ್ ಖಾಲಿ ಇದೆಯಲ್ಲ, ಅಲ್ಲಿಗೆ ಬಾಡಿಗೆಗೆ ಬಂದಿದ್ದಾರೆ. ಆದ್ರೆ ಇವ್ರಿಗೆ ನನ್ನ ಹೆಸರು ಹೇಗೆ ಗೊತ್ತು? ಅಯ್ಯೋ, ಇನ್ನೊಂದು ವಿಷಯ ಗೊತ್ತಾ ಮೇಡಮ್, ನನಗೂ ಇವ್ರ ಹತ್ರ ಮಾತಾಡ್ತಾ ಗೊತ್ತಾಗಿದ್ದು ಇವರು ಯಜಮಾನ್ರು ದೊಡ್ಡ ಅಭಿಮಾನಿ ಅಂತೆ. ಅದಕ್ಕೆ ಯಜಮಾನ್ರು ಮಗಳಲ್ವಾ ನೀವು ಇಲ್ಲೇ ಇದ್ರಿ ಅಂತ ಮೀಟ್ ಮಾಡ್ಸೋಣ ಅಂತ ಕರ್ಕೊಂಡ್ಬಂದೆ. ಹೆಂಗಿದ್ದಿ ಕೋಸೆ? ಆರಾಮಿದ್ದಿಲ್ಲ? ನಾನು ಚೆನ್ನಾಗಿದ್ದೀನಿ. ಥ್ಯಾಂಕ್ಸ್ ನನ್ನ ಕಾಪಾಡಿದ್ದಕ್ಕೆ. ಎದಕ್ ಹಂಗ ಹೇಳ್ತೇವ? ಇದ್ ನನ್ ಜವಾಬ್ದಾರಿ ಅಲ್ಲೇನಾ? ಅಂದ್ರ ಯಾರಾದ್ರೂ ನಮ್ ಮುಂದೆ ಬೀಳ್ತಾರ ಅಂದ್ರ ಅವ್ರನ್ನ ಕಾಪಾಡೋದ್ ನಮ್ ಜವಾಬ್ದಾರಿ ಅಲ್ಲೇನಾ? ಓ, ಹಾಗೆ ಹೇಳಿದ್ರ? ಸರಿ, ನೀವು ನಮ್ಮ ಮನೆಗೆ ಬಂದಿದ್ದು ತುಂಬಾ ಸಂತೋಷ ಆಯ್ತು. ಬನ್ನಿ ಅಮ್ಮ, ಒಳಗಡೆ ಬನ್ನಿ. ಬನ್ನಿ ಅವರೇ, ಬನ್ನಿ. ಬಾಮ್ಮ. ಶ್ರಾವಣಿ ಮೇಡಮ್ ಯಾಕೆ ಹೀಗೆ ನೋಡ್ತಿದ್ದಾರೆ? ಅವ್ರಿಗೇನಾದ್ರೂ ಗೊತ್ತಾಗೋಯ್ತಾ? ಕಿಟಪ್ ಎಲ್ಲ ಕರೆಕ್ಟ್ ಆಗಿ ಇದೆಯಲ್ಲ ಮೇಡಮ್? ಏನು ಅಲ್ಲಿಂದ ಇಲ್ಲಿವರೆಗೂ ಹಾಗೆ ನೋಡ್ತಿದ್ರಲ್ಲ ಅವ್ರನ್ನ? ಏನೋ ಗೊತ್ತಿಲ್ಲ ಸುಬ್ಬು, ಇವ್ರನ್ನ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸ್ತಾ ಇದೆ. ಅವರು ನೋಡಕ್ಕೂ ತುಂಬಾ ಚೆನ್ನಾಗಿದ್ದಾರೆ, ಜೊತೆಗೆ ತುಂಬಾ ಚೆನ್ನಾಗಿ ಮಾತಾಡ್ತಾರಲ್ಲ, ಅದಕ್ಕಿರ್ಬೇಕು. ಅಷ್ಟೇ ಅಲ್ಲ, ಅವರು ಯಜಮಾನ್ರ ಅಭಿಮಾನಿ ಅಲ್ವಾ, ಅದಕ್ಕೆ ನಿಮ್ಗೆ ಇಷ್ಟ ಆಗಿದ್ದಾರೆ. ಇಲ್ಲ ಸುಬ್ಬು, ನಾನು ಇವ್ರನ್ನ ನೋಡಿದ್ದೀನಿ, ಇವ್ರ ಜೊತೆ ಮಾತಾಡಿದ್ದೀನಿ ಅನ್ನೋ ತರ ಫೀಲ್ ಆಗ್ತಿದೆ. ಇವ್ರನ್ನ ನೋಡ್ತಾ ಇದ್ರೆ ಕಾರಣನೇ ಇಲ್ಲದೆ ಮನ್ಸಿಗೆ ಒಂಥರ ಖುಷಿ ಆಗ್ತಾ ಇದೆ. ಹೌದ್ವಾ, ನಂಗೂ ನಿನ್ನ ನೋಡಿದ್ರ ಹಂಗ ಅನ್ನಿಸ್ತದ. ತುಂಬಾ ಮುದ್ದಾಗಿದ್ದಿ, ಗೊಂಬಿ ಹಂಗ. Show